ಇವತ್ತಿನ ವಿಡಿಯೋದಲ್ಲಿ ನಾವು ಹನುಮಂತನ ಕೋಪ ಲಂಕೆಗೆ ಶಾಪವಾಗಿ ಬದಲಾದ ಕಥೆಯ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ರಾವಣನು ಸೀತಾಮಾತೆಯನ್ನ ಅಪಹರಿಸಿದ ನಂತರ ಶ್ರೀರಾಮನು ಆಕೆಯನ್ನು ಹುಡುಕೋಕೆ ಸುಗ್ರೀವನ ಸಹಾಯವನ್ನು ಕೇಳ್ತಾನೆ. ಹನುಮಂತ ಸೀತೆಯನ್ನು ಪತ್ತೆ ಮಾಡೋಕೆ ಅಂತ ಲಂಕೆಗೆ ಹಾದು ಹೋಗಿ ಅಶೋಕವನದಲ್ಲಿ ಸೀತಾಮಾತೆಯನ್ನು ಕಾಣ್ತಾನೆ. ಹನುಮಂತನ ಪ್ರವೇಶ ಹೇಗಿರುತ್ತೆ ಅಂದರೆ, ಹನುಮಂತ ಸೀತೆಗೆ ಶ್ರೀರಾಮನ ಸಂದೇಶವನ್ನು ತಿಳಿಸಿದವನು. ಆದರೆ ಲಂಕೆಯ ರಾಕ್ಷಸರಿಂದ ಸೀತೆಯನ್ನು ರಕ್ಷಿಸೋಕೆ ಈಗಲೇ ಸಾಧ್ಯ ಇಲ್ಲ ಅಂತ ಅರ್ಥ ಅವನು ತನ್ನ ಶಕ್ತಿಯನ್ನು ತೋರಿಸೋ ನಿಟ್ಟಿನಲ್ಲಿ ಲಂಕೆಯನ್ನು ಭಗ್ನಗೊಳಿಸೋ ನಿರ್ಧಾರವನ್ನು ಮಾಡ್ತಾನೆ. ಇನ್ನು ಆಂಜನೇಯನ ಪರಾಕ್ರಮವನ್ನು ಇಲ್ಲಿ ನೋಡೋದಾದರೆ, ಅವನು ಲಂಕೆಯಲ್ಲಿ ಅಟ್ಟಹಾಸ ಮಾಡೋದಕ್ಕೆ ಆರಂಭಿಸ್ತಾನೆ. ರಾಕ್ಷಸರ ಸೇನೆಯನ್ನು ಧೂಳೀಪಟ ಮಾಡಿ ಎಬ್ಬಿಸ್ತಾನೆ. ಈ ಸುದ್ದಿ ರಾವಣನ ಕಿವಿಗೆ ಬೀಳುತ್ತೆ. ಅವನು ತನ್ನ ಮಗನಾದ ಅಕ್ಷಯ ಕುಮಾರನನ್ನು ಹನುಮನನ್ನು ಹಿಡಿ ಅಂತ ಹೇಳಿ ಕಳಿಸ್ತಾನೆ. ಆದರೆ ಆಂಜನೇಯ ಅಕ್ಷಯ ಕುಮಾರನನ್ನು ಕೂಡ ಸಂಹರಿಸಿಬಿಡ್ತಾನೆ. ಇನ್ನು ಹನುಮಂತನನ್ನು ಹೇಗೆ ಬಂಧನ ಮಾಡ್ತಾರೆ ಮತ್ತು ಹನುಮಂತ ಲಂಕೆಯನ್ನು ಹೇಗೆ ದಹನ ಮಾಡ್ತಾನೆ ಅನ್ನೋದನ್ನು ನೋಡೋಕೆ ಹೋದರೆ, ಈಗ ಅಕ್ಷಯ ಕುಮಾರನ ಸಂಹಾರ ಆದ ತಕ್ಷಣ ಇದನ್ನೆಲ್ಲವನ್ನು ನೋಡಿದ ರಾವಣ ತನ್ನ ಪುತ್ರ ಇಂದ್ರಜಿತನನ್ನು ಕೂಡ ಕಳಿಸ್ತಾನೆ. ಇಂದ್ರಜಿತ ತನ್ನ ಮಾಯಾಶಕ್ತಿಯಿಂದ ಹನುಮಂತನನ್ನು ಬಂಧಿಸಿ ಅವನ ಬಾಲಕ್ಕೆ ಬೆಂಕಿ ಹಚ್ಚೋಕೆ ಆದೇಶವನ್ನು ಕೊಡ್ತಾನೆ. ಆದರೆ ಹನುಮಂತ ಅದನ್ನು ಅಪಾಯವನ್ನಾಗಿ ಪರಿವರ್ತಿಸಿ ತನ್ನ ಬಾಲವನ್ನು ದೊಡ್ಡ ಅಗ್ನಿಶಾಖೆಯನ್ನಾಗಿ ಮಾಡಿ ಲಂಕೆಯ ಹೂರಾಳೆ ಹಚ್ಚುತ್ತಾನೆ. ಹಾಗೆಲ್ಲ ಲಂಕೆಯ ಮಂದಿರಗಳು, ಅರಮನೆಗಳು ಎಲ್ಲ ಸುಟ್ಟು ಬೂದಿಯಾಗೋಗ್ತವೆ. ಇನ್ನು ಸೀತಾಮಾತೆಗೆ ವಿದಾಯವನ್ನು ಹೇಳಿ ಹನುಮಂತ ಸೀತಾಮಾತೆಗೆ ಸಮಾಧಾನವನ್ನು ಮಾಡ್ತಾನೆ. ಶ್ರೀರಾಮನ ಬಳಿ ಮರಳಿ ಸೀತಾಮಾತೆಯ ಸ್ಥಿತಿಯನ್ನು ವಿವರಿಸ್ತಾನೆ. ಇದರಿಂದ ಶ್ರೀರಾಮನು ಸೇನೆಯೊಂದಿಗೆ ಲಂಕೆಗೆ ದಂಡಯಾತ್ರೆ ಮಾಡೋದಕ್ಕೆ ನಿರ್ಧಾರವನ್ನು ಮಾಡ್ತಾನೆ. ಈ ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.